ಕೊಲಂಬೋದಲ್ಲಿ ಶ್ರೀಲಂಕಾ ಮತ್ತು ಜಿಂಬಾಬ್ವೆ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಜಿಂಬಾಬ್ವೆ ಶ್ರೀಲಂಕಾದ ಎದುರು 6 ವಿಕೆಟ್ಗಳ ಅಂತರದ ಒಂದು ರೋಚಕ ಗೆಲುವನ್ನು ಕಾಣುವುದರ ಮೂಲಕ ಟಿ20 ವರ್ಲ್ಡ್ ಕಪ್ ನಲ್ಲಿ ಜಿಂಬಾಬ್ವೆ ಇತಿಹಾಸ ನಿರ್ಮಿಸಿ ಇದೀಗ ಸೂಪರ್ 8 ಸ್ಟೇಜ್ಗೆ ಜಿಂಬಾಬ್ವೆ ಎಂಟ್ರಿ ಕೊಟ್ಟಿದೆ. ಹಾಗಾದ್ರೆ ಶ್ರೀಲಂಕಾ ಮತ್ತು ಜಿಂಬಾಬ್ವೆ ತಂಡಗಳ ನಡುವೆ ನಡೆದಂತಹ ಈ ರೋಚಕ ಪಂದ್ಯ ಹೇಗಿತ್ತು, ಇನ್ನು ಜಿಂಬಾಬ್ವೆ ತಂಡ ಶ್ರೀಲಂಕಾದ ಎದುರು ಗೆಲುವನ್ನು ಸಾಧಿಸಿದ್ದಕ್ಕೆ ಟೀಮ್ ಇಂಡಿಯಾಕ್ಕೆ ಆದಂತಹ ಅನುಕೂಲವೇನು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಈ ಬಾರಿ ಟಿ20 ವರ್ಲ್ಡ್ ಕಪ್ ನ ಸೆಮಿಫೈನಲ್ ಗೆ ಯಾವ 4 ತಂಡ ಬರಬಹುದೆಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಕೊಲಂಬೋದಲ್ಲಿ ಶ್ರೀಲಂಕಾ ಮತ್ತು ಜಿಂಬಾಬ್ವೆ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಟಾಸ್ ಅನ್ನ ಗೆದ್ದಂತ ಶ್ರೀಲಂಕಾ ಮೊದಲು ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿತು. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಗೆದ್ದಂತ ಶ್ರೀಲಂಕಾ ನಿರ್ದಿಷ್ಟ 20 ಓವರ್ಗಳಲ್ಲಿ 7 ವಿಕೆಟ್ ಅನ್ನು ಕಳೆದುಕೊಂಡು 178 ರನ್ಗಳನ್ನ ಹೊಡೆಯಿತು. ಶ್ರೀಲಂಕಾ ತಂಡದ ಪರವಾಗಿ ಪ್ರಥಮ್ ನಿಶಾಂಕ 41 ಎಸೆತದಲ್ಲಿ 67 ರನ್ ಅನ್ನು ಹೊಡೆದರೆ ಪವನ್ ರತ್ನನಾಯಕೆ 25 ಎಸೆತದಲ್ಲಿ 44 ರನ್ ಅನ್ನು ಹೊಡೆದರು. ಇಲ್ಲಿ ಗೆಲುವಿಗಾಗಿ 179 ರನ್ಗಳ ಗುರಿಯನ್ನು ಪಡೆದಂತ ಜಿಂಬಾಬ್ವೆ 19.3 ಓವರ್ನಲ್ಲಿ 4 ವಿಕೆಟ್ ಅನ್ನು ಕಳೆದುಕೊಂಡು ಈ ಗುರಿಯನ್ನು ತಲುಪಿತು. ಜಿಂಬಾಬ್ವೆ ತಂಡದ ಪರವಾಗಿ ಬ್ರಯಾನ್ ಬೆನೆಟ್ ಅಜಯ 63 ರನ್ಗಳನ್ನ ಹೊಡೆಯುವುದರ ಮೂಲಕ ಜಿಂಬಾಬ್ವೆ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಯಾವಾಗ ಶ್ರೀಲಂಕಾ ಜಿಂಬಾಬ್ವೆಗೆ 179 ರನ್ಗಳ ಗುರಿಯನ್ನ ಕೊಲಂಬೋದಲ್ಲಿ ನೀಡಿತು, ಆಗ ಖಂಡಿತವಾಗಿ ಜಿಂಬಾಬ್ವೆ ಎದುರು ಶ್ರೀಲಂಕಾ ಗೆಲುವನ್ನು ಸಾಧಿಸಬಹುದೆಂಬ ನಿರೀಕ್ಷೆಯಲ್ಲಿ ಕ್ರಿಕೆಟ್ ಪ್ರೇಮಿಗಳಿದ್ದರು. ಆದರೆ ಜಿಂಬಾಬ್ವೆ ಮಾತ್ರ ಒಂದು ಅದ್ಭುತ ರೀತಿಯಲ್ಲಿ ಶ್ರೀಲಂಕಾದ ಎದುರು ಪ್ರದರ್ಶನವನ್ನು ತೋರುವುದರ ಮೂಲಕ ಶ್ರೀಲಂಕಾದ ಎದುರು ಪಂದ್ಯವನ್ನ ಗೆದ್ದು ಇದೀಗ ಗ್ರೂಪ್ ಬಿ ನಲ್ಲಿ ಮೊದಲ ಸ್ಥಾನವನ್ನು ಪಡೆದು ಇದೀಗ ಸೂಪರ್ 8ಗೆ ಎಂಟ್ರಿ ಕೊಟ್ಟಿದೆ. ಗ್ರೂಪ್ ಬಿ ನಲ್ಲಿ ಜಿಂಬಾಬ್ವೆ ತಂಡ ಶ್ರೀಲಂಕಾ ಮತ್ತು ಆಸ್ಟ್ರೇಲಿಯಾ ತಂಡವನ್ನು ಸೋಲಿಸುವುದರ ಮೂಲಕ ಕ್ರಿಕೆಟ್ ಅಭಿಮಾನಿಗಳನ್ನ ಅಚ್ಚರಿಪಡಿಸಿದೆ. ಜಿಂಬಾಬ್ವೆ ತಂಡ ಗ್ರೂಪ್ ಬಿ ನಲ್ಲಿ ಇಷ್ಟು ಅದ್ಭುತವಾದಂತಹ ಪ್ರದರ್ಶನವನ್ನು ತೋರಬಹುದೆಂಬ ನಿರೀಕ್ಷೆಯಲ್ಲಂತೂ ಕ್ರಿಕೆಟ್ ಪ್ರೇಮಿಗಳಿರಲಿಲ್ಲ. ಇನ್ನು ಜಿಂಬಾಬ್ವೆ ತಂಡ ಈ ಬಾರಿ ಟಿ20 ವರ್ಲ್ಡ್ ಕಪ್ ನ ಸೂಪರ್ 8 ಸ್ಟೇಜ್ಗೆ ಎಂಟ್ರಿ ಕೊಟ್ಟಿದೆ. ಸೂಪರ್ 8 ಸ್ಟೇಜ್ ನಲ್ಲಿ ಜಿಂಬಾಬ್ವೆ ತಂಡ ಭಾರತ, ಸೌತ್ ಆಫ್ರಿಕಾ ಮತ್ತು ವೆಸ್ಟ್ ಇಂಡೀಸ್ ತಂಡಗಳನ್ನ ಎದುರಿಸಲಿದೆ. ಜಿಂಬಾಬ್ವೆ ತಂಡ ಸೂಪರ್ 8 ಸ್ಟೇಜ್ಗೆ ಎಂಟ್ರಿ ಕೊಟ್ಟಾಗ ಟೀಮ್ ಇಂಡಿಯಾಕ್ಕೆ ಜಿಂಬಾಬ್ವೆ ಸುಲಭ ತುತ್ತಾಗುವುದೆಂಬ ನಿರೀಕ್ಷೆಯಲ್ಲಿ ಟೀಮ್ ಇಂಡಿಯಾದ ಅಭಿಮಾನಿಗಳಿದ್ದರು. ಆದರೆ ಜಿಂಬಾಬ್ವೆ ತಂಡ ಯಾವಾಗ ಶ್ರೀಲಂಕಾ ಮತ್ತು ಆಸ್ಟ್ರೇಲಿಯಾ ತಂಡವನ್ನ ಗ್ರೂಪ್ ಸ್ಟೇಜ್ ನಲ್ಲಿ ಮಣಿಸಿದೆಯೋ ಖಂಡಿತವಾಗಿಯೂ ಜಿಂಬಾಬ್ವೆ ಎದುರಿನ ಪಂದ್ಯ ಟೀಮ್ ಇಂಡಿಯಾಕ್ಕೆ ಒಂದು ರೀತಿಯಲ್ಲಿ ಚಾಲೆಂಜ್ ಆಗುವುದರಲ್ಲಿ ಎರಡು ಮಾತಿಲ್ಲ. ಆದರೆ ಆಸ್ಟ್ರೇಲಿಯಾಕ್ಕಿಂತ ಜಿಂಬಾಬ್ವೆ ತಂಡ ಸೂಪರ್ 8ಗೆ ಎಂಟ್ರಿ ಕೊಟ್ಟಿರುವುದು ಟೀಮ್ ಇಂಡಿಯಾದ ಸೆಮಿಫೈನಲ್ ಹಾದಿಯನ್ನ ಸ್ವಲ್ಪ ಮಟ್ಟಿಗೆ ಸುಲಭಗೊಳಿಸಿರುವುದಂತೂ ಸತ್ಯ ಅಂತಾನೆ ಹೇಳಬಹುದಾಗಿದೆ. ಇದು ಒಂದು ರೀತಿಯಲ್ಲಿ ಟೀಮ್ ಇಂಡಿಯಾಕ್ಕೆ ಆದಂತಹ ಅನುಕೂಲ ಅಂತಾನೆ ಹೇಳಬಹುದಾಗಿದೆ. ಇನ್ನು ಜಿಂಬಾಬ್ವೆ ತಂಡ ಶ್ರೀಲಂಕಾ ತಂಡದ ಎದುರು ಸಾಧಿಸಿದ ಒಂದು ರೋಚಕ ಗೆಲುವಿನ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.